ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ಕೇವಲ 1 ಗಂಟೆಯಲ್ಲಿ ದರ್ಶನ ಆಗೋ ಒಂದು ಟಿಕೆಟ್ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ. ಆ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಟಿಕೆಟ್ಸ್ನ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಗಳು ಬಂದುಬಿಟ್ಟು ಫಸ್ಟ್ ಇನ್ ಫಸ್ಟ್ ಔಟ್ ರೀತಿಯಲ್ಲಿ ಬುಕ್ ಮಾಡಿಕೊಳ್ಳುವ ಆರ್ಜಿತ ಸೇವಾ ಟಿಕೆಟ್ಗಳು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಮೂಲಮೂರ್ತಿಗೆ ನಡೆಯುವ ಸೇವೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ. ಹಾಗೆ ಸಾಕಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ. ಕೆಲವೊಬ್ಬರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿಲ್ಲ. ತುಂಬ ಜನ ಟ್ರೈ ಮಾಡ್ತಾನೆ ಇದ್ರಿ. ಇದು ನಿಮಗೆ ಕನ್ಫರ್ಮ್ ಆಗಿ ಸಿಗೋ ಟಿಕೆಟ್. ಹಳೆ ಟಿಕೆಟ್ ಬಂದುಬಿಟ್ಟು ನಿಮಗೆ ಅದು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೋಬೇಕಿತ್ತು. ಆದರೆ ನಾನು ಈಗ ಹೇಳ್ತಿರೋ ಟಿಕೆಟ್ ನಿಮಗೆ ಕನ್ಫರ್ಮ್ ಆಗಿ ಸಿಗುತ್ತೆ. ಹಾಗೆ ನಿಮಗೆ ಕೇವಲ 1 ಗಂಟೆಯಲ್ಲಿ ನಿಮಗೆ ದರ್ಶನ ಆಗಿ ಹೊರಗೆ ಬರ್ಬೋದು. ಇದು ಉತ್ಸವ ಮೂರ್ತಿಗಳಿಗೆ ಮಾಡುವ ಸೇವೆಗಳಾಗಿರುತ್ತೆ. ಇದರಲ್ಲಿ ಮೇಜರ್ ಆಗಿ 4 ಸೇವೆಗಳಿದೆ. ಮೊದಲನೇದು ಕಲ್ಯಾಣೋತ್ಸವ, ಹಾಗೆ ಎರಡನೇದು ಊಂಜಲ್ ಸೇವಾ ಅಂತ ಕರೀತಾರೆ ಅಥವಾ ಡೋಲೋತ್ಸವ ಅಂತ ಕರೀತಾರೆ. ಮೂರನೇದು ಆರ್ಜಿತ ಬ್ರಹ್ಮೋತ್ಸವ, ಹಾಗೆ 4ನೇದು ಸಹಸ್ರ ದೀಪಾಲಂಕರಣ ಸೇವೆ. ಈ 4 ಸೇವೆ ಟಿಕೆಟ್ಗಳು 500 ರೂಪಾಯಿ ಆಗಿರುತ್ತೆ. ನಿಮಗೆ ಕಲ್ಯಾಣೋತ್ಸವದ ಮಾತ್ರ 1000 ರೂಪಾಯಿ ಟಿಕೆಟ್ ಆಗಿರುತ್ತೆ. ಆದರೆ ಇಬ್ಬರನ್ನ ಅಲೋ ಮಾಡ್ತಾರೆ. ಇನ್ನು ಊಂಜಲ್ ಸೇವೆ ಆಗಿರ್ಬೋದು, ಆರ್ಜಿತ ಬ್ರಹ್ಮೋತ್ಸವ ಆಗಿರ್ಬೋದು, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳು ನೀವು ಬುಕ್ ಮಾಡ್ಕೋಬೇಕು ಅಂದರೆ ಒಬ್ರದ್ದು ಬೇಕಿರೋ ಮಾಡ್ಕೋಬೋದು. ಮ್ಯಾಕ್ಸಿಮಮ್ 1 ಫೋನ್ ನಂಬರ್ಗೆ 2 ಟಿಕೆಟ್ನ ನೀವು ಬುಕ್ ಮಾಡ್ಕೊಳ್ಬೋದು. ಈ ಸೇವಾ ಟಿಕೆಟ್ಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ ಬೇಕಾಗಿಲ್ಲ. ಅವರ ಪೋಷಕರ ಜೊತೆ ಆರಾಮಾಗಿ ಹೋಗ್ಬೋದು. ಈ ಸೇವಾ ಟಿಕೆಟ್ಗಳು ನಿಮಗೆ ಸುಪಥಮ್ ಮೂಲಕ ಎಂಟ್ರಿ ಇರುತ್ತೆ ದೇವಸ್ಥಾನದಲ್ಲಿ. ಮೊದಲಿಗೆ ಕಲ್ಯಾಣೋತ್ಸವದ ಬಗ್ಗೆ ನೋಡೋಣಂತೆ. ಈ ಕಲ್ಯಾಣೋತ್ಸವ ಸೇವೆ ತಿರುಮಲದಲ್ಲಿ ಪ್ರತಿದಿನ ನೆರವೇರುತ್ತೆ. ತಿರುಮಲ ಅಂದರೆ ನಿತ್ಯ ಕಲ್ಯಾಣ ಪಚ್ಚತೋರಣ ಅಂತ ಎಂಬ ನಾಣ್ಣುಡಿ ಇದೆ. ಹಾಗಾಗಿ ಈ ಕಲ್ಯಾಣೋತ್ಸವ ಸೇವೆ ಮಾತ್ರ ಪ್ರತಿದಿನವೂ ಇರುತ್ತೆ. ಎಲ್ಲೋ ವಿಶೇಷ ಸೇವೆ ದಿನ ಬಿಟ್ಬಿಟ್ಟು ಎಲ್ಲ ದಿನ ಇರುತ್ತೆ. ವಿಶೇಷ ಟೈಮ್ನಲ್ಲಿ ಹೊರತುಪಡಿಸಿ ಪ್ರತಿದಿನವೂ ಈ ಕಲ್ಯಾಣೋತ್ಸವ ನೆರವೇರುತ್ತೆ. ಇನ್ನು ಬ್ರಹ್ಮೋತ್ಸವ ಆಗಿರ್ಬೋದು, ವೈಕುಂಠ ಏಕಾದಶಿ ಆಗಿರ್ಬೋದು, ಆ ಟೈಮ್ನಲ್ಲಿ ಈ ಕಲ್ಯಾಣೋತ್ಸವ ಸೇವೆ ಇರೋದಿಲ್ಲ. ಇನ್ನು ಪ್ರತಿದಿನ ನಿಮಗೆ ತಿರುಮಲದಲ್ಲಿ ಕಲ್ಯಾಣೋತ್ಸವ ಸೇವೆ ನೆರವೇರ್ತಾ ಇರುತ್ತೆ. ಈ ಕಲ್ಯಾಣೋತ್ಸವ ಟಿಕೆಟ್ಗೆ ನಿಮಗೆ 2 ಅಲೋ ಮಾಡ್ತಾರೆ. ಈ ಕಲ್ಯಾಣೋತ್ಸವ ನಿಮಗೆ ಪ್ರತಿದಿನ ತಿರುಮಲದಲ್ಲಿ 11 ಗಂಟೆಗೆ ನೆರವೇರುತ್ತೆ. ನಿಮಗೆ 11 ಗಂಟೆಗೆ ಕಲ್ಯಾಣೋತ್ಸವ ಇದ್ದರೆ 10 ಗಂಟೆಗೆ ನಿಮಗೆ ಸುಪಥಮ್ ಮೂಲಕ ರಿಪೋರ್ಟಿಂಗ್ ಇರುತ್ತೆ. 12 ಗಂಟೆಗೆ ಸರಿಯಾಗಿ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗುತ್ತೆ. 12-12:30 ಟೈಮಿಗೆ ಉತ್ಸವ ಮೂರ್ತಿಗಳನ್ನ ಕಲ್ಯಾಣೋತ್ಸವ ಮಂಟಪ ಅಂತ ಇದೆ. ಅದು ದೇವಸ್ಥಾನದ ವೆಂಡಿ ವಾಕಿಲಿ ಪಕ್ಕದಲ್ಲಿರುತ್ತೆ. ಅಲ್ಲಿ ನಿಮಗೆ ಕಲ್ಯಾಣೋತ್ಸವ ನೆರವೇರುತ್ತೆ. ಈ ಕಲ್ಯಾಣೋತ್ಸವಕ್ಕೆ 1000 ಟಿಕೆಟ್ಸ್ ಇರುತ್ತೆ ಆಲ್ಮೋಸ್ಟು. ಇದನ್ನು ನಿಮಗೆ 3 ರೀತಿ ಬುಕ್ ಮಾಡ್ಕೊಳ್ಬೋದು. ಮೊದಲನೇ ರೀತಿ ಬಂದುಬಿಟ್ಟು ನಿಮಗೆ ರೆಕಮೆಂಡೇಷನ್ ಲೆಟರ್ಸ್ ಮೂಲಕನೂ ಕೂಡ ಕಲ್ಯಾಣೋತ್ಸವ ಟಿಕೆಟ್ಗಳು ಸಿಗುತ್ತೆ. ಎರಡನೇ ರೀತಿ ಬಂದುಬಿಟ್ಟು ಫಸ್ಟ್ ಇನ್ ಫಸ್ಟ್ ಔಟ್ ಸೇವೆ ಮುಖಾಂತರ ನೀವು ಈ ಕಲ್ಯಾಣೋತ್ಸವ ಟಿಕೆಟ್ಸ್ನ ತೆಗೆದುಕೊಳ್ಬೋದು. ಮೂರನೇ ರೀತಿ ಬಂದುಬಿಟ್ಟು ಆಫ್ಲೈನಲ್ಲಿ ಲಕ್ಕಿ ಡಿಪ್ ಇರುತ್ತೆ. ಪ್ರತಿದಿನ ಕಲ್ಯಾಣೋತ್ಸವಕ್ಕೆ ಲಕ್ಕಿ ಡಿಪ್ ಇರುತ್ತೆ. ಈ ಲಕ್ಕಿ ಡಿಪ್ನಲ್ಲಿ ನೀವು ಆಫ್ಲೈನಲ್ಲಿ CRO ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡುವ ಮುಖಾಂತರ ನೀವು ಈ ಕಲ್ಯಾಣೋತ್ಸವ ಟಿಕೆಟ್ನ ತೆಗೆದುಕೊಳ್ಬೋದು. ಸುಪ್ರಭಾತ ಸೇವೆ, ಅರ್ಚನಾ, ತೋಮಾಲೆ, ಹೀಗೆ ಸಾಕಷ್ಟು ಸೇವೆಗಳಿರುತ್ತೆ ಆಫ್ಲೈನಲ್ಲಿ ಕೂಡ. ನಿಮಗೆ ಆ ಸೇವೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಲಕ್ಕಿ ಡಿಪ್ಪಲ್ಲಿ ನಿಮಗೆ ಕಲ್ಯಾಣೋತ್ಸವ ಟಿಕೆಟ್ಗಳು ಸಿಗೋದು ಸ್ವಲ್ಪ ಈಸಿನೇ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ದರ್ಶನ ಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ಲಕ್ಕಿ ಡಿಪ್ನಲ್ಲಿ CRO ಆಫೀಸಿಗೆ ಹೋಗ್ಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿಸ್ಕೋಬೋದು ಲಕ್ಕಿ ಡಿಪ್ಗೆ. ಕಲ್ಯಾಣೋತ್ಸವ ಆದ ನಂತರ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಕಲ್ಯಾಣೋತ್ಸವ ಮಂಟಪ ನಿಮಗೆ ದೇವಸ್ಥಾನದ ಗರ್ಭಗುಡಿಗೆ ತುಂಬ ಹತ್ತಿರ ಇರೋ ಕಾರಣ ನಿಮಗೆ 5-10 ಮಿನಿಟ್ಸ್ ಒಳಗಡೆ ನಿಮಗೆ ದರ್ಶನ ಆಗೋಗುತ್ತೆ. ಕಲ್ಯಾಣೋತ್ಸವ ಆದ ನಂತರ ನೀವು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೊರಗೆ ಬರ್ಬೋದು. ಕಲ್ಯಾಣೋತ್ಸವ ಆದ ನಂತರ ನೆಕ್ಸ್ಟ್ ನಡೆಯೋದೇ ಊಂಜಲ್ ಸೇವೆ. ಈ ಊಂಜಲ್ ಸೇವೆ ನಿಮಗೆ ತಿರುಮಲದಲ್ಲಿ ನೀವು ಪ್ರಸಾದ ಇಸ್ಕೊಂಡು ಬಂದ ತಕ್ಷಣ ನಿಮಗೆ ಅಲ್ಲಿ ಅದ್ದಾಲ ಮಂಟಪ ಅಂತ ಇರುತ್ತೆ. ಈ ಅದ್ದಾಲ ಮಂಟಪದಲ್ಲಿ ಶ್ರೀ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಯವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಮಗೆ ಕನ್ನಡಿ ಸುತ್ತ ಇರುತ್ತೆ. ನಿಮಗೆ ಅದ್ದಾಲ ಮಂಟಪದಲ್ಲಿ ತುಂಬ ಅದ್ಭುತವಾದ ಸೇವೆ ಇದು. ಇಲ್ಲಿ ನಿಮಗೆ ಮಹಾಮಂಗಳಾರತಿ ನೈವೇದ್ಯ ಎಲ್ಲ ಮಾಡಿ ಆನಂತರ ನಿಮಗೆ ಈ ಅದ್ದಾಲ ಮಂಟಪದ ಒಳಗೆ ಬಿಡ್ತಾರೆ. ನೀವು ಉತ್ಸವ ಮೂರ್ತಿ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಅವಕಾಶ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಯಾರೆಲ್ಲ ನೀವು ಊಂಜಲ್ ಸೇವೆ ನೋಡಿಲ್ವೋ ನೀವು ಈ ಊಂಜಲ್ ಸೇವೆನ ನೀವು ಬುಕ್ ಮಾಡ್ಕೊಳ್ಬೋದು. ಇದಾದ ನಂತರ ನಿಮಗೆ ಆರ್ಜಿತ ಬ್ರಹ್ಮೋತ್ಸವ ಟಿಕೆಟ್ ಇರುತ್ತೆ. ನಿಮಗೆ ಕಲ್ಯಾಣೋತ್ಸವ, ಊಂಜಲ್ ಸೇವೆ ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ. ಅದಾದ ನಂತರ ನಿಮಗೆ ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ ಖಾಲಿ ಆಗುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವ ಮಧ್ಯಾಹ್ನ 3 ಗಂಟೆಗೆ ನೆರವೇರುತ್ತೆ. ಆರ್ಜಿತ ಬ್ರಹ್ಮೋತ್ಸವದ ವಿಶೇಷತೆ ಏನಂದರೆ ನಿಮಗೆ ಮಲಯಪ್ಪ ಸ್ವಾಮಿಯವರನ್ನ 3 ವಿಶೇಷವಾದ ಬ್ರಹ್ಮೋತ್ಸವದ ವಾಹನದ ಮೇಲೆ ಕೂರಿಸ್ತಾರೆ. ಮೊದಲನೇ ವಾಹನ ಬಂದ್ಬಿಟ್ಟು ಶೇಷವಾಹನ, ಅದಾದ ನಂತರ ನಿಮಗೆ ಹನುಮಂತ ವಾಹನದ ಮೇಲೆ ಕೂರಿಸ್ತಾರೆ, ಅದಾದ ನಂತರ ಗರುಡ ವಾಹನ ಮೇಲೆ ಕೂರಿಸ್ತಾರೆ. ಈ ಮೂರು ವಾಹನ ಮೇಲೆ ಕೂರಿಸ್ಬಿಟ್ಟು ನಿಮಗೆ ಮಹಾಮಂಗಳಾರತಿಗಳಾಗುತ್ತೆ.
ಅದಾದ ನಂತರ ನೀವು ಸುಪಥಂ ಮೂಲಕ ದರ್ಶನಕ್ಕೆ ಹೋಗಬೇಕಾಗತ್ತೆ. ನಿಮಗೆ ಕಲ್ಯಾಣೋತ್ಸವ, ಊಂಜಲ್ ಸೇವೆ ದೇವಸ್ಥಾನದ ಒಳಗಡೆ ನೆರವೇರಿದ್ರೆ, ಸಹಸ್ರ ದೀಪಾಲಂಕರಣ ಸೇವೆ ಮತ್ತು ಆಜಿತ ಬ್ರಹ್ಮೋತ್ಸವ ದೇವಸ್ಥಾನದ ಹೊರಭಾಗದಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಕಲ್ಯಾಣೋತ್ಸವ, ಊಂಜಲ್ ಸೇವೆ ಸಿಕ್ಕಲಿಲ್ಲ, ನೆಕ್ಸ್ಟ್ ಪ್ರಿಫರೆನ್ಸ್ ನೀವು ಆರ್ಜಿತ ಬ್ರಹ್ಮೋತ್ಸವ ಮತ್ತು ಸಹಸ್ರ ದೀಪಾಲಂಕರಣ ಸೇವೆ ಕೊಡ್ಬೋದು. ಇನ್ನು ನೆಕ್ಸ್ಟ್ ಸಹಸ್ರ ದೀಪಾಲಂಕರಣ ಸೇವೆ ಸಂಜೆ 5 ಗಂಟೆಗೆ ನೆರವೇರುತ್ತೆ. ಇದು ನಿಮಗೆ ಟಿಕೆಟ್ ಇರಲೇಬೇಕು ಅಂತಲ್ಲ, ಯಾರು ಬೇಕಾದ್ರೂ ಹೊರಗಡೆಯವರು ಬಂದು ನೀವು ಈ ಆರ್ಜಿತ ಸೇವೆಯಲ್ಲಿ ಭಾಗವಹಿಸ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಸಾಯಂ ಸಂಧ್ಯಾ ವೇಳೆಯಲ್ಲಿ ನಿಮಗೆ ಮಲಯಪ್ಪ ಸ್ವಾಮಿಯವ್ರನ್ನ ಕೂರಿಸ್ಬಿಟ್ಟು ಸುತ್ತಲೂ ದೀಪ ಹಚ್ತಾರೆ, ಸಹಸ್ರ ದೀಪ ಅಂತ 1000 ದೀಪಗಳನ್ನ ಹಚ್ಚಿಬಿಟ್ಟು ಅಲ್ಲಿ ಉಯ್ಯಾಲೋತ್ಸವ ಥರ ನೆರವೇರುತ್ತೆ. ತುಂಬಾ ಅದ್ಭುತವಾಗಿರುತ್ತೆ. ಗಾಯನ ಸೇವೆ ಇರುತ್ತೆ, ಅದಾದ ನಂತರ ವೇದಘೋಷಗಳಿರುತ್ತೆ, ಅದಾದ ನಂತರ ಮಹಾಮಂಗಳಾರತಿಗಳಿರುತ್ತೆ. ಅದಾದ ನಂತರ ಯಾರೆಲ್ಲ ಈ ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ನ ತೆಗೆದುಕೊಂಡಿರ್ತಾರೋ ಅವರು ಸುಪಥಂ ಮೂಲಕ ದರ್ಶನಕ್ಕೆ ಹೋಗಬೇಕಾಗತ್ತೆ. ನೀವು ಯಾವುದೇ ಸೇವೆಗಳನ್ನ ತೊಗೊಂಡು ನಿಮಗೆ ತುಂಬಾ ಈಸಿಯಾಗಿ ದರ್ಶನ ಆಗೋಗುತ್ತೆ. ಯಾಕೆಂದರೆ ಸುಪಥಂ ಒಂದು ನಿಯರೆಸ್ಟ್ ಪಾಯಿಂಟ್ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1ನಲ್ಲಿ ನಿಮ್ಗೆ. ಅದಾದ ನಂತರ ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜ್ ಆದ ನಂತರ ದೇವಸ್ಥಾನ ಸಿಗುತ್ತೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ತಿರುಮಲದಲ್ಲಿ ಈಸಿಯಾಗಿ ದರ್ಶನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ, ನೀವು ಈ 4ರಲ್ಲಿ ಯಾವುದಾದರೂ ಒಂದು ಆರ್ಜಿತ ಸೇವೆನ ನೀವು ಬುಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ. ಇನ್ನು ಪ್ರಸ್ತುತ ಅಕ್ಟೋಬರ್ ತಿಂಗಳ ಆರ್ಜಿತ ಸೇವೆಗಳು, ಈ 4 ಸೇವಾ ಟಿಕೆಟ್ಗಳು ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಆಗುತ್ತೆ, ಸೋಮವಾರ ಬೆಳಗ್ಗೆ 10 ಗಂಟೆಗೆ. ಇನ್ನು ಈ 4 ಆರ್ಜಿತ ಸೇವೆಗಳು ಅಕ್ಟೋಬರ್ ತಿಂಗಳ ಹೋಲ್ ಕೋಟ, ಕಂಪ್ಲೀಟ್ ಕೋಟ ನಿಮಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗುತ್ತೆ. ಸೋಮವಾರ ಜುಲೈ 22ನೇ ತಾರೀಕು ನಿಮಗೆ ರಿಲೀಸ್ ಆಗ್ತಾ ಇದೆ. ಯಾರಿಗೆಲ್ಲ ನೀವು ಬುಕ್ ಮಾಡ್ಕೋಬೇಕು, ಇದು ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ. ಹಾಗಾಗಿ ನಮ್ಮ ಪ್ರೊಸೀಜರ್ನ ನೋಡ್ಕೊಳ್ಳಿ, ಅದೇ ರೀತಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿ. ಕೇವಲ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ಸ್ನಲ್ಲಿ ನಿಮಗೆ ಖಾಲಿ ಆಗುತ್ತೆ. ಹಾಗಾಗಿ ಎಲ್ಲನೂ ನಾವು ಶಾರ್ಟ್ಕಟ್ ಮೆಥಡ್ ತೋರಿಸ್ತೀವಿ, ಹೇಗೆ ಟೈಪ್ ಮಾಡಿ ಇಟ್ಕೋಬೇಕು, ಹೇಗೆ ಬುಕ್ ಮಾಡಬೇಕು ಅಂತ. ಹಾಗಾಗಿ ನಮ್ಮ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನೀವು ಹೇಗೆ ಬುಕ್ ಮಾಡ್ಕೋಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನೆಕ್ಸ್ಟು ವರ್ಚುವಲ್ ಸೇವಾ ಟಿಕೆಟ್ಸ್ ಕೂಡ ಬಿಡ್ತಾ ಇದ್ದಾರೆ. ಇದು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನು ಅಂದರೆ ಈ ವರ್ಚುವಲ್ ಸೇವಾನ ಅವಾಯ್ಡ್ ಮಾಡಿ. ಯಾಕೆಂದರೆ ವರ್ಚುವಲ್ ಸೇವಾ ಅಂದರೆ ನಿಮಗೆ ಸೇವೆನಲ್ಲಿ ವರ್ಚುವಲಾಗಿ ಭಾಗವಹಿಸಬೇಕು, ಅಂದರೆ ನೀವು ಟಿ ವಿನಲ್ಲಿ ನೋಡಬೇಕು. ಅದೇ ರೀತಿ ನಿಮಗೆ ಅದನ್ನು 300 ರೂಪೀಸ್ ಟಿಕೆಟ್ ಎಂಟ್ರೆನ್ಸಿಂದ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ನೀವು ವರ್ಚುವಲ್ ಸೇವಾ ಬುಕ್ ಮಾಡಿಕೊಂಡ ನಂತರ ನೀವು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಆನಂತರ ನೀವು ದರ್ಶನದ ಟಿಕೆಟ್ನ ಸಪ್ರೇಟಾಗಿ ಬುಕ್ ಮಾಡ್ಕೋಬೇಕು. ಅದರ ಪ್ರೊಸೀಜರ್ಸ್ ಕೂಡ ನಾವು ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀವಿ, ನೀವು ನೋಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನೆಂದರೆ ನೀವು ವರ್ಚುವಲ್ ಸೇವಾ ಟಿಕೆಟ್ನ ಬುಕ್ ಮಾಡ್ಕೋಬೇಕು ಅಂದರೆ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಆದಷ್ಟು ನೀವು 300 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಇದು ಸೇಮ್ ಟಿಕೆಟ್ ಕಾಸ್ಟ್ ಬಂದು ನಿಮಗೆ 500 ಆಗಿರುತ್ತೆ. ಅದೇ ನೀವು 300 ರೂಪೀಸ್ ಟಿಕೆಟ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನು ಅಂದರೆ ಆದಷ್ಟು ನೀವು ಈ ವರ್ಚುವಲ್ ಸೇವಾ ಟಿಕೆಟ್ನ ಅವಾಯ್ಡ್ ಮಾಡಿ. ಈಗ ಬನ್ನಿ ಈ 2ರ ಪ್ರೊಸೀಜರ್ ಹೇಗೆ ಅಂತ ನಾವು ಬುಕ್ಕಿಂಗ್ ಪ್ರೊಸೀಜರ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಮ ಸಿಸ್ಟಮ್ನಲ್ಲಿ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ TTD ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ನೀವು ಲಾಗಿನ್ ಆಗಿ ನಂತರ ನಿಮಗೆ ಒಂದು ಹೋಮ್ ಪೇಜ್ ಬರುತ್ತೆ. ಈ ಹೋಮ್ ಪೇಜ್ನಲ್ಲಿ ನಿಮಗೆ ಇಲ್ಲಿ ಸೈಡಲ್ಲಿ ಒಂದು ಆಪ್ಷನ್ ಇದೆ ಲಾಗಿನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. ನಂತರ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಆನ್ಲೈನ್ ಸರ್ವೀಸಸ್ ಅಂತ ಇರುತ್ತೆ. ಆನ್ಲೈನ್ ಸರ್ವಿಸ್ನಲ್ಲಿ ನಿಮಗೆ ಸಾಕಷ್ಟು ರೀತಿಯ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಆರ್ಜಿತ ಸೇವಾಸ್ ಅಂತ. ನೀವು ಇದನ್ನು ಬುಕ್ ಮಾಡೋಕ್ಕಿಂತ ಮುಂಚೆ ನಿಮಗೆ 100% ಈ ಟಿಕೆಟ್ ಬೇಕೇ ಬೇಕು ಅಂದರೆ ನೀವು ಈ ರೀತಿ ಮಾಡಿ. ಮೊದಲನೇದು ನೀವು ನಾರ್ಮಲ್ ವೆಬ್ ಬ್ರೌಸರ್ನಲ್ಲಿ ಒಂದು ಈ ಥರ ಲಾಗಿನ್ ಆಗಿ, ಅದೇ ರೀತಿ ನಿಮಗೆ ಇನ್ಕಾಗ್ನೇಟೋ ಮೋಡ್ ಅಂತ ಇರುತ್ತೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ. ಈ ಇನ್ಕಾಗ್ನೇಟೋ ಮೋಡಲ್ಲಿ ಕೂಡ ನೀವು ಇನ್ನೂ ಒಂದು ಫೋನ್ ನಂಬರ್ ಜೊತೆಗೆ ಲಾಗಿನ್ ಆಗಿ. ಈ ಫೋನ್ ನಂಬರ್ ನಿಮಗೆ ಡಿಫ್ರೆಂಟ್ ಆಗಿರಬೇಕು, ಯಾಕೆಂದರೆ ನಿಮಗೆ ನೆಕ್ಸ್ಟ್ ಬುಕ್ ಮಾಡುವಾಗ ವರ್ಚುವಲ್ ಕ್ಯೂ ಅಂತ ಬರುತ್ತೆ. ನಿಮಗೆ ವರ್ಚುವಲ್ ಕ್ಯೂ ಯಾವುದರಲ್ಲಿ ಕಡಿಮೆ ಬರುತ್ತೋ ಅದರಲ್ಲಿ ನೀವು ಬುಕ್ಕಿಂಗ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಟ್ರಾನ್ಸಾಕ್ಷನಲ್ಲಿ ಆಗಿರ್ಬೋದು ಅಥವಾ ಟೈಮ್ ಔಟ್ ಆದರೆ ನಿಮಗೆ ಇನ್ನೊಂದು ರೆಡಿ ಇರುತ್ತೆ, ಆಗ ನೀವು ಕಾಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ನಾರ್ಮಲ್ ವೆಬ್ ಬ್ರೌಸರ್ನಲ್ಲಿ ಮತ್ತು ಇನ್ಕಾಗ್ನೇಟೋ ಮೋಡಲ್ಲಿ ಎರಡೂ ರೀತಿಯೂ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನಿಮಗೆ 100% ಸಿಗೋ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಈ ಆನ್ಲೈನ್ ಸರ್ವಿಸಸ್ಸಿಗೆ ಬಂದುಬಿಟ್ಟು ಆರ್ಜಿತ ಸೇವೆ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆರ್ಜಿತ ಸೇವೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶ್ರೀವಾರಿ ಟೆಂಪಲ್ ತಿರುಮಲ ಅಂತ ಇದೆಯಲ್ಲ, ಇದರಲ್ಲಿ ನಿಮಗೆ ಆರ್ಜಿತ ಸೇವೆಗಳು ಸಿಗುತ್ತೆ. ಹಾಗೆ ಇದರಲ್ಲಿ ಯಾವ್ಯಾವ ಸೇವೆಗಳಿದೆ ಅಂತ ನೋಡೋಣಂತೆ. ಇಲ್ಲಿ ಸೆಲೆಕ್ಟ್ ಸೇವಾ ಅಂತ ಇದೆ ನೋಡಿ, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ. ಪ್ರಸ್ತುತ ಈಗ ನಮಗೆ ಸೆಪ್ಟೆಂಬರಿಗೆ ತನಕ ನಿಮಗೆ ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ನಿಮಗೆ ಅಕ್ಟೋಬರ್ ತಿಂಗಳ ಸೇವೆ ಟಿಕೆಟ್ಗಳು ರಿಲೀಸ್ ಮಾಡಬೇಕಾಗಿದೆ ನೋಡಿ. ಕೋಟಾ ನಾಟ್ ರಿಲೀಸ್ಡ್ ಅಂತ ಬರ್ತಾ ಇದೆ.
ಬ್ಲೂ ಕಲರಲ್ಲಿದ್ದರೆ ಇನ್ನೂ ರಿಲೀಸ್ ಆಗಿಲ್ಲ ಅಂತ, ರೆಡ್ ಏನಾದರೂ ಇದ್ದರೆ ಕೋಟಾ ಫುಲ್ ಅಂತ, ಹಾಗೆ ಗ್ರೀನಲ್ಲಿತ್ತು ಅಂದರೆ ಅವೈಲಬಲ್ ಅಂತ. ನಿಮಗೆ ಕರೆಕ್ಟಾಗಿ 10 ಗಂಟೆಗೆ ನಿಮಗೆ ಇದು ಗ್ರೀನಲ್ಲಿ ಕನ್ವರ್ಟ್ ಆಗುತ್ತೆ, ಆವಾಗ ನೀವು ಬುಕ್ ಮಾಡ್ಕೊಳ್ಬೋದು. ಆದಷ್ಟು ನೀವು 9:55ಕ್ಕೆ ಲಾಗಿನ್ ಆಗಿ ಒಳಗಡೆ ಇದ್ಬಿಡಬೇಕು. ನೀವು OTPನೂ ಎಲ್ಲ ಎಂಟರ್ ಮಾಡಿ 9:55 ಒಳಗಡೆ ನೀವು ಲಾಗಿನ್ ಆಗಿರಬೇಕಾಗತ್ತೆ. ನೀವು 10 ಗಂಟೆ ಕರೆಕ್ಟಾಗಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಕೆಲವೊಂದು ಬಾರಿ ನಿಮಗೆ OTPನೇ ಬರೋದಿಲ್ಲ, ಹಾಗೆ ನಿಮಗೆ ಸಾಕಷ್ಟು ರೀತಿಯ ಎರರ್ಗಳು ಬರ್ತಾ ಇರುತ್ತೆ. ಹಾಗಾಗಿ ನಮ್ಮ ಸಜೆಷನ್ ಏನಂದರೆ, ನಿಮಗೆ ಕರೆಕ್ಟಾಗಿ 5 ನಿಮಿಷ ಮುಂಚೆನೇ ನೀವು ಲಾಗಿನ್ ಆಗಿ ರೆಡಿ ಆಗಿದ್ಬಿಟ್ರೆ ನಿಮಗೆ ಈಸಿಯಾಗಿ ಟಿಕೆಟ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ನೀವು ಒಂದು ಟಿಕೆಟ್ನಲ್ಲಿ ಇಬ್ಬರದ್ದು ಮಾತ್ರ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಅಡಿಷನಲ್ ಲಡ್ಡೂಸ್ ಇದೆ, ನಿಮಗೆ ಅಡಿಷನಲ್ ಲಾಡು ಬೇಕು ಅಂದರೆ ನೀವು ಇಲ್ಲಿ ಇದು ಮಾಡ್ಕೋಬೋದು. ಹಾಗೆ ನೀವು ಉಂಡಿಗೆ ಕೂಡ ಡೊನೇಟ್ ಕೂಡ ಮಾಡ್ಬೋದು. ಇದು ನಿಮಗೆ ಆರ್ಜಿತ ಸೇವೆ ಬುಕ್ ಮಾಡ್ಕೊಳ್ಳೋ ರೀತಿ. ಇನ್ನು ನಿಮಗೆ ವರ್ಚುವಲ್ ಸೇವಾ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸೇಮ್ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತಲ್ಲ, ಅಲ್ಲೇ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಶ್ರೀವಾರಿ ಸೇವಾ ವರ್ಚುವಲ್ ಅಂತ ಇರುತ್ತೆ, ತೋರಿಸ್ತೇನೆ ನಿಮಗೆ. ಶ್ರೀವಾರಿ ಆರ್ಜಿತ ಸೇವಾ ವರ್ಚುವಲ್ ಪಾರ್ಟಿಸಿಪೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಆ ಇನ್ಸ್ಟ್ರಕ್ಷನ್ಸ್ನೆಲ್ಲ ಓದ್ಬಿಟ್ಟು ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನಿಮಗೆ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ, ನಿಮಗೆ ಸೇವೆಗೆ ಅಲೋ ಮಾಡೋದಿಲ್ಲ, ಕೇವಲ ದರ್ಶನಕ್ಕೆ ಮಾತ್ರ ಅಲೋ ಮಾಡ್ತಾರೆ. ಇದು ಪ್ಯೂರ್ಲಿ ಆನ್ಲೈನ್ ಸೇವಾ. ನೋಡಿ ಇಲ್ಲಿದೆ 4th ಪಾಯಿಂಟ್ ಇದೆ ನೋಡಿ, ಇಲ್ಲಿ ನಿಮಗೆ ಅದು ಆನ್ಲೈನ್ ಸೇವಾ. ನಿಮಗೆ ಫಿಸಿಕಲಿ ದೇವಸ್ಥಾನದಲ್ಲಿ ಯಾವುದೇ ರೀತಿ ಸೇವೆಗೆ ಅಲೋ ಮಾಡಲ್ಲ, ಕೇವಲ ನಿಮಗೆ ದರ್ಶನಕ್ಕೆ ಮಾತ್ರ ಒಂದು ಸರಿ ಬಿಡ್ತಾರೆ. ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಶ್ರೀವಾರಿ ಟೆಂಪಲ್ ಅಂತ ಇದೆ, ಆಲ್ ಸೇವಾ ಅಂತ ಇದೆ ನೋಡಿ, ಇಲ್ಲಿ ವರ್ಚುವಲ್ ಸೇವಾ ಅಂತ ಇದೆ ನೋಡಿ. ಸಾಕಷ್ಟು ಸೇವೆಗಳು ಅವೈಲಬಲ್ ಇದೆ. ನೀವು ಇದು ಸೇವೆಗೆ, ಇದು ದರ್ಶನಕ್ಕಲ್ಲ, ನೀವು ಆನ್ಲೈನಲ್ಲಿ ಕೂತ್ಕೊಂಡು ವೀಕ್ಷಿಸಬಹುದಾದ ಸೇವೆಗೆ. ನಿಮಗೆ ದರ್ಶನ ಹೇಗೆ ಬುಕ್ ಮಾಡ್ಕೋಬೇಕು ಅಂತಲೂ ತೋರಿಸ್ತೀನಿ, ಹಾಗೆ ದರ್ಶನ ಯಾವ ಥರ ಅವೈಲಬಿಲಿಟಿ ಇದೆ ಅಂತಲೂ ತೋರಿಸ್ತೀನಿ. ಇದರಲ್ಲಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಯಾವುದನ್ನ ಒಂದು ಸೆಲೆಕ್ಟ್ ಮಾಡ್ತೀನಿ, ಡೇಟು 5th ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಕಲ್ಯಾಣೋತ್ಸವ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲಬಿಲಿಟಿ ಆಫ್ ದರ್ಶನ್ ಅಂತ ಇದೆ. ನೀವು ಕ್ಲಿಕ್ ಹಿಯರ್ ಅಂತ ಮಾಡಿದ್ರೆ ನೋಡಿ, ಒಂದೇ ಒಂದು ಟಿಕೆಟ್ ಇದೆ. 16ನೇ ತಾರೀಕು, ಸೆಪ್ಟೆಂಬರ್ 14ನೇ ತಾರೀಕು ನಿಮಗೆ ಒಂದು ಟಿಕೆಟ್ ಇದೆ, ಒಂದೇ ಒಂದು ಟಿಕೆಟ್ ಇದೆ. ನೀವು ಈ ಥರ ನೀವು ಸಪ್ರೇಟಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇದನ್ನು ಪೇಮೆಂಟ್ ಆದ ನಂತರ ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನೀವು ಮತ್ತೆ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೋಬೇಕು. ಬಟ್ ನಿಮಗೆ ಆಗಲೇ ತೋರಿಸಿದ್ನಲ್ಲ ಡೈರೆಕ್ಟ್ ಆರ್ಜಿತ ಸೇವಾ ಟಿಕೆಟ್, ಅದಕ್ಕೆ ನೀವು ಜಸ್ಟ್ ಒಂದು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಸಾಕು, ಮತ್ತು ಸಪ್ರೇಟ್ ದರ್ಶನದ ಟಿಕೆಟ್ ಬೇಕಾಗಿಲ್ಲ. ಅದೇ ಟಿಕೆಟಲ್ಲಿ ನೀವು ದರ್ಶನ ಕೂಡ ಹೋಗ್ಬೋದು. ಬಟ್ ನೀವು ಈ ವರ್ಚುವಲ್ ಸೇವಾದ ಮಾತ್ರ ನೀವು ದರ್ಶನದ ಡೇಟೇ ಬೇರೆ ಇರುತ್ತೆ, ಸೇವೆ ಡೇಟೇ ಬೇರೆ ಇರುತ್ತೆ. ನೀವು ಡೈರೆಕ್ಟ್ ಪಾರ್ಟಿಸಿಪೇಷನಲ್ಲಿ ಹೋಗೋದು ಸೇಮ್ ಡೇ ನಿಮಗೆ ದರ್ಶನ ಕೂಡ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ವರ್ಚುವಲ್ ಸೇವಾ ಬಿಟ್ಬಿಟ್ಟು ನಾರ್ಮಲ್ ಆರ್ಜಿತ ಸೇವೆ ಇರುತ್ತಲ್ಲ, ಅದನ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.